ಮುಂಚೆ ಗೋಪ್ರೋ ಹೀರೋ 7 ಇತ್ತು, 7 ಬ್ಲ್ಯಾಕ್ ಇತ್ತು. ಭಾರಿ ಓಕೆ ಇತ್ತು, ಅಂಥ ಭಾರಿ ಖಾಸ್ ಇರಲಿಲ್ಲ. ಬಟ್ ಇದನ್ನು ತೊಗೊಳಕ್ಕೆ ನಾನು ಭಾಳ ಕಷ್ಟಪಟ್ಟೀನಿ. 3 ಇಯರ್ಸ್ ಮ್ಯಾಲೆ ವೇಟ್ ಮಾಡೀನಿ. ಯಾವುದು ತೊಗೋಬೇಕನ್ನೋದು ನಂಗೆ ಎಲ್ಲಕ್ಕಿಂತ ದೊಡ್ಡ ಕ್ವಶನ್ ಆಗಿತ್ತು. ಬಟ್ ಇದು ಪರ್ಫೆಕ್ಟ್ ಡಿವೈಸ್ ಐತಿ. ಅದ್ರ ಸಲುವಾಗಿ ನಾನು ಇದನ್ನು ತರಿಸೀನಿ. ಆಸ್ಮೋ ಆ್ಯಕ್ಷನ್ 5 ಪ್ರೋನು ಬಂದೈತಿ. ಬಟ್ ಆದರೂ ನಾನು ಇದನ್ನು ಪ್ರಿಫರ್ ಮಾಡೀನಿ. ಯಾಕಂತಂದ್ರೆ ಅದನ್ನ ಮುಂದೆ ನಾನು ರಿವ್ಯೂನಾಗ ಹೇಳ್ತೀನಿ. ಗೋಪ್ರೋ ಹೀರೋ 7 ಬ್ಲ್ಯಾಕ್ ಇದ್ದು ನಾನು ಮೇಲೆಲ್ಲ ಐ ಬಟನ್ನಾಗ ಹಾಕಿರ್ತೀನಿ. ನೀವು ರಿವ್ಯೂ ಬೇಕಾದ್ರೆ ಹೋಗಿ ನೋಡ್ಕೊಂಬರ್ಬೋದು. ಸೊ ಇದ್ರ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ನೋಡಿ. ಇದು ನಮ್ಮದು ಆಸ್ಮೋ ಆ್ಯಕ್ಷನ್ 4. ಈಗ ಒಂದ್ಸಲ ಓಪನ್ ಮಾಡೀನಿ. ನಿಮ್ಮ ಮುಂದೆ ಇನ್ನೊಂದು ಮಾಡಿ ತೋರಿಸ್ತೀನಿ. ಇಲ್ಲೇ ಫಸ್ಟಿಗೆ ಆಸ್ಮೋ ಆ್ಯಕ್ಷನ್ 4 ಐತಿ. ಇದ್ರೊಳಗೆ ನಮ್ಗೆ ಒಂದು ಪ್ರೊಟೆಕ್ಟಿವ್ ಕೇಸ್ ಬರ್ತೈತಿ. ಪ್ರೊಟೆಕ್ಟಿವ್ ಕೇಸ್ ಆಮೇಲೆ ಇದು ನಮ್ಮ ಮೇನ್ ಕ್ಯಾಮ್ರಾ ಬರ್ತೈತಿ. ಸೊ ಇದು ಆಸ್ಮೋ ಆ್ಯಕ್ಷನ್ ಡಬ್ಬಿ ಒಳಗೆ ಬರ್ತೈತಿಲ್ಲ. ನೆಕ್ಸ್ಟ್ ಈ ಡಬ್ಬಿ ಒಳಗೆ ಸೆಕೆಂಡ್ ಬರೋದು ಏನಂತಂದ್ರೆ ಆ್ಯಕ್ಸಸರೀಸ್. ಇಲ್ಲ ಆ್ಯಕ್ಸಸರೀಸ್ ಅಂತ ಕೊಟ್ಟಾರ. ಈ ಆ್ಯಕ್ಸಸರೀಸ್ನಾಗ ಟೈಪ್ ಸಿ ಕೇಬಲ್ ಬರ್ತೈತಿ. ಟೈಪ್ ಸಿ ಕೇಬಲ್, ಮ್ಯಾಗ್ನೆಟಿಕ್ ಮೌಂಟ್, ಮ್ಯಾಗ್ನೆಟಿಕ್ ಅಡಾಪ್ಟರ್, ಬ್ಯಾಟ್ರಿ ಕೇಸ್, ಮೇನ್ ಬಾಕ್ಸ್, ಪೇಪರ್ಸ್ ಬರ್ತಾವೆ. ಪೇಪರ್ಸ್ ಜೊತೆ ಒಂದು ಸ್ಟಿಕ್ಕರ್ ಬರ್ತೈತಿ. ಆಮೇಲೆ ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಬರ್ತೈತಿ. ನೆಕ್ಸ್ಟ್ ಇವು ನಿಮ್ಮೆಲ್ಲ ಕಂಪೋನೆಂಟ್ಸ್ ಅದಾವಿಲ್ಲ, ಅದೊಂದು ಓಪನ್ ಮಾಡ್ತೀನಿ. ಫಸ್ಟ್ ನಮ್ಮದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಸ. ಇದ್ರೊಳಗೆ 3 ಬ್ಯಾಟ್ರೀಸ್ ಬರ್ತಾವೆ. ಸೊ ನೀವು ಇಲ್ಲಿ ಪ್ರೆಸ್ ಮಾಡಿ ಬ್ಯಾಟ್ರಿ ಲೆವೆಲ್ಸ್ ನೋಡ್ಬೋದು. ಇಲ್ಲಿ 3 ಬ್ಯಾಟ್ರೀಸ್ ಅದಾವೆ. ನೆಕ್ಸ್ಟ್ ನೀವು ಇಲ್ಲಿ ಬರೋದು ಇವು ಸ್ಕ್ರೂಸ್. ಸೊ ಟೋಟಲ್ ನಿಮ್ಗೆ 2 ಸ್ಕ್ರೂಸ್ ಬರ್ತಾವೆ ಇಲ್ಲಿ. ನೀವು ಇದನ್ನು ಯೂಸ್ ಮಾಡ್ಬೋದು ಆ್ಯಸ್ ಇಟ್ ಈಸ್ ಗೋಪ್ರೋ. ಇದು ಮತ್ತು ಮ್ಯಾಗ್ನೆಟಿಕ್ ಮೌಂಟ್. ಸೊ ಟೋಟಲ್ 2 ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಾಗಿವ್ರ. ಒಂದನೇದಲ್ಲೇ ಐತಿ, ಇದು ಎರಡನೇದಿದೆ. ಇದನ್ನು ಓಪನ್ ಮಾಡೋದಂತ. ಇದು ಮಾಡಿ ಫಸ್ಟ್ ಟೈಮ್ ಓಪನ್ ಮಾಡಾಕ್ತೀನಿ. ನೆಕ್ಸ್ಟ್ ಇದು ನಮ್ಮದು ಪ್ರೊಟೆಕ್ಟಿವ್ ಕೇಸ್. ಪ್ರೊಟೆಕ್ಟಿವ್ ಕೇಸ್ನಾಗಿಲ್ಲೇ ನಾವು ಫಸ್ಟ್ ಏನು ಬರ್ತೈತಿ, ಒಂದು ಅಡೇಸಿವ್ ಬರ್ತೈತಿ, ಅಡೇಸಿವ್ ಟೇಪ್ ಬರ್ತೈತಿ. ಆಮೇಲೆ ಒಳಗೆ ಇಲ್ಲೊಂದು ಮ್ಯಾಗ್ನೆಟಿಕ್ ಮೌಂಟ್. ಇದು ಪ್ರೊಟೆಕ್ಟಿವ್ ಕೇಸ್ ಬಂದು. ಓಕೆ, ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ನಮ್ಮದು 2 ಇಲ್ಲೇ ಟೋಟಲ್ ನಮಗೆ 2 ಮ್ಯಾಗ್ನೆಟಿಕ್ ಮೌಂಟ್ ಅದು. ಆಮೇಲೆ ಸಿಲಿಕಾ ಜೆಲ್ ಐತಿ. ಇದು ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಳ್ಳೋಣ. ಸೊ ಮೇನ್ ಹೆಲ್ಮೆಟಿಗೆ ಇದು ಕುಂದಿರ್ತೈತಿ. ಇನ್ನೊಂದು 3ನೇ ಹೆಲ್ಮೆಟ್ ಇನ್ನೊಂದು ಬರೋದೈತಿ. ಅದ್ರದ್ದು ವೀಡಿಯೋ ಹಾಕ್ತೀನಿ ನೋಡೋರಂತ. ಸೊ ನೆಕ್ಸ್ಟ್ ಇದು ಮೇನ್ ಕಂಪೋನೆಂಟ್ ಬರ್ತೈತಿ ನಮ್ದು ಆ್ಯಕ್ಷನ್ ಫೋನ್, ಆಸ್ಮೋ ಆ್ಯಕ್ಷನ್ 4. ಆಸ್ಮೋ ಆ್ಯಕ್ಷನ್ 4 ನೋಡ್ಬೋದು ಇಲ್ಲಿ ಎಷ್ಟು ಬ್ಯೂಟಿಫುಲ್ ಐತಿದೆ. ಇದ್ರ ಮೇಲೆ ಸ್ಟಿಕ್ಕರ್ ಅಂತ ನಾನು ಆಲ್ರೆಡಿ ತೆಗೆದೀನಿ. ಸೊ ಇದನ್ನು ನಾನು ಚಾರ್ಜ್ ಮಾಡಿ ನಿಮ್ಗೆ ಆಮೇಲೆ ತೋರಿಸ್ತೀನಂತ. ಇದು ಅಂತ ಇದು ನಿಮಗೆ 1.5 ಮೀಟರ್ ಬರ್ತೈತಿ. ಇದನ್ನು ಎಲ್ಲಿ ಟೆಸ್ಟ್ ಮಾಡೋಕ್ಕಾಗಂಗಿಲ್ಲ, ಯಾಕಂದರೆ ಇದು ಇನ್ನೂ ಸ್ವಲ್ಪ ಉದ್ದ ಹೋಗ್ತೈತಿ. ಸೊ ಇದನ್ನು ಟೆಸ್ಟ್ ಮಾಡೋಣ ಹೊರಗಡೆ ಬೇರೆ ರಿವ್ಯೂ ವಿಡಿಯೋ ಮಾಡ್ತೀನಂತ. ಸೊ ಟೋಟಲ್ ಇಷ್ಟು ಐಟಮ್ಸ್ ಅದಾವೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ಬಾಕ್ಸಿಂಗ್ ವಿಡಿಯೋ ನೋಡಿರಿ ಏನೈತಿ ಅಂತಂದು ನಿಮಗೆ ಗೊತ್ತಾಗಿರ್ಬೋದು ಈಗ. ಬಟ್ ನಾನು ಕ್ಯಾಮ್ರಾ ಬಗ್ಗೆ ಈಗ ಏನೂ ಫೀಚರ್ಸ್ ಹೇಳಂಗಿಲ್ಲ. ಬಿಕಾಸ್ ಈಗ ನಾವು ಒಮ್ಮೆ ನಾ ರಿವ್ಯೂ ಕೊಟ್ಟೆ ಅಂತಂದ್ರೆ ಬಯಾಸ್ಟ್ ಆಗ್ತೈತಿ. ಇಲ್ಲ ಅಂದರೆ ನಾ ಪರವಾಗಿ ಮಾತಾಡತ್ತೀನಿ ಅಂತ ಅನಿಸ್ತೈತಿ. ಸೊ 1 ಮಂತ್ ಯೂಸ್ ಮಾಡ್ತೀನಿ, 1-2 ಮಂತ್ಸ್ ಯೂಸ್ ಮಾಡ್ತೀನಿ. ಆಮೇಲೆ ಅದ್ರದ್ದು ಏನೇನು ಪ್ಲಸ್ ಪಾಯಿಂಟ್ಸ್ ಅದಾವೆ, ನೆಗೆಟಿವ್ಸ್ ಏನೇನು ಅದಾವೆ, ಒಬ್ರಕ್ಕಿಂತ ಬೆಟರ್ ಆಯಿತೋ ಇಲ್ಲೋ, ಏನು ಇದಕ್ಕಿಂತ ಬೇರೆ ಯಾವುದಾದ್ರೂ ತೊಗೋಬೋದಿತ್ತೋ ನೋಡ್ತೀನಿ. ಇದು ಯಾವುದು ಪೇಯ್ಡ್ ಅಂತಲ್ಲ, ಎಲ್ಲ ನನ್ನ ರೊಕ್ಕ ಖರ್ಚು ಮಾಡಿ ನಾನು ತೊಗೊಳ್ಳೋದು. ಸೊ ರೆಸ್ಟ್ ಅಶ್ಯೂರ್ಡ್ ಇರ್ಬೋದು. ಅಕಸ್ಮಾತ್ ನೀವು ಮೋಟೋ ವ್ಲಾಗಿಂಗ್ನಾಗ ಇಂಟ್ರೆಸ್ಟೆಡ್ ಇದ್ದರೆ ಅಂತಂದ್ರೆ ನೀವು ಇದೇ ಕ್ಯಾಮ್ರಾ ಇಲ್ಲ ಇದೇ ಕ್ಯಾಮ್ರಾ ನೆಕ್ಸ್ಟ್ ವರ್ಷನ್ ಅಥವಾ ಬೇರೆ ಯಾವುದಾದ್ರೂ ಇದನ್ನು ಟೆಸ್ಟ್ ಮಾಡಿದ ಮೇಲೆ ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಬೇರೆ ಯಾವುದಾದ್ರೂ ಕ್ಯಾಮ್ರಾ ನೀವು ನೋಡ್ಬೋದು. ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ವೀಡಿಯೋ ಇರ್ತೈತಿ. ಇಲ್ಲಿ ಯಾವುದು ಪ್ರಮೋಷನ್ ಗಿಮಿಕ್ಸ್ ಯಾವುದೂ ಇರೋಂಗಿಲ್ಲ. ಸೊ ರೆಸ್ಟ್ ಅಶ್ಯೂರ್ಡ್ ಇರ್ಬೋದು. ಸೊ ಎಲ್ಲ ಥರ ರಿವ್ಯೂ ಮಾಡಿದ ಮೇಲೆ ನಾನು ನಿಮ್ಗೆ ಹೇಳೋದು, ಅಲ್ಲಿ ಮಟ್ಟ ಏನೂ ಹೇಳೋದಿಲ್ಲ. ಅಕಸ್ಮಾತ್ ನೀವು ಇಲ್ಲಿ ಮಟ್ಟ ವೀಡಿಯೋ ನೋಡಿದ್ರೆ ಅಂದರೆ ಥ್ಯಾಂಕ್ ಯು. ಸಪೋರ್ಟ್ ಮಾಡ್ಕೋತಾ ಇರಿ. ಇದೇ ಟೈಪ್ ನಿಮ್ಮ ಸಪೋರ್ಟ್ ಇದ್ರನ್ನ ಮುಂದೆ ಹೋಗ್ಬೋದು ಅಂದರೆ ಇನ್ಫಾರ್ಮೇಷನ್ ಎಲ್ಲರಿಗೂ ಕರೆಕ್ಟ್ ರೀ, ರಿಲಯಬಲ್ ಇನ್ಫಾರ್ಮೇಷನ್ ಎಲ್ಲರಿಗೂ ಸ್ಪ್ರೆಡ್ ಹಾಕ್ಕೊಂತಿರ್ತೈತಿ. ಹೋಗಲಿ, ನನ್ನ ವೀಡಿಯೋಸ್ನಾಗ ಮತ್ತೆ ಏನಾರ ಆ್ಯಸ್ ಯೂಶ್ವಲ್ ನನ್ನ ವೀಡಿಯೋಸ್ನಾಗ ಹೇಳ್ದಂಗೆ
ಏನಾದರೂ ಈ ವಿಡಿಯೋನಾಗೂ ಮಿಸ್ಟೇಕ್ ಇತ್ತಂತಂದ್ರೆ ಅಥವಾ ವಾಯ್ಸ್ ಕ್ವಾಲಿಟಿ ಒಳಗತ್ತ ವಿಡಿಯೋ ಕ್ವಾಲಿಟಿನಾಗತ್ತ ಇಲ್ಲ ಇನ್ಫಾರ್ಮೇಷನ್ನಾಗತ್ತ ಏನಾರು ಇದ್ದರೂ ನೀವು ಕಮೆಂಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋನಾಗ ಸುಧಾರಿಸ್ತೀನಿ. ಸಿಗ್ತೇನಂತ ನಿಮಗೆ ನೆಕ್ಸ್ಟ್ ವಿಡಿಯೋಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.